ಇನ್ನೂ ಎಷ್ಟು ದೂರ ಇಟ್ಟಿದೆಯಲ್ಲ, ಇಷ್ಟು ದೂರ ಬರೋಕ್ಕೆ ಸುಸ್ತೈತಲ್ಲ, ತಂದು ಇಷ್ಟು ದೂರ ನಾವು ಬಚ್ಚಿಡೋದು, ಅಲ್ಲೆಲ್ಲ ನನ್ನ ಹತ್ರ ಇಟ್ಟಿದ್ರೆ ಆಗ್ತಿರ್ಲಿಲ್ವಾ? ನಿನ್ನ ಮಾತು ಕೇಳು, ಅಲ್ಲೆಲ್ಲ ನಮ್ಮ ಮನೆ ಹತ್ರ ಇಟ್ಟಿದ್ರೆ ಅಷ್ಟೇ, ನನ್ನ ಮಗನ ಗೊತ್ತಾಗಲ್ವಾ? ಆಮೇಲೆ ನನ್ನ ಮಗ ಅಷ್ಟೇ ನಾನು. ಒಂದು ಬಾಟ್ಲು ತಗೊಬಂದ್ಬಿಟ್ಟು ಏನು ಮಾಡ್ತೀಯಾ? ಬಂದ್ಬಿಟ್ಟಿದ್ದೀನಿ, ಇನ್ನೇನು ಮಾಡೋಕ್ಕಾಗಲ್ಲ, ನಡಿ ಬೇಗ. ಏನು ಹೋಗ್ಲಿ ಪಾಪ ಅಂತ ಕರೆದಿ ತಪ್ಪಿಗೆ ನೋಡು. ಬಾರೆ ಸೈಡ್ ಡಿಶ್ ಏನಾದ್ರು ತಂದಿದ್ದೀಯಾನೆ? ಚಿಪ್ಸು ಏನಾದ್ರ, ಚಿಕನು ಏನಾರ? ಇದನ್ನ ತಗೊಬರಕ್ಕೆ ಕಾಸಿಲ್ಲ, ಚಿಪ್ಸ್ ಹೋದ್ಲು. ಏನು ಮಾಡೋದು? ಯಾವ್ದು ಸ್ವಲ್ಪ ಬಾಯಿ ನೆನೆಸ್ಕೊಳೋಣ. ಏನೇ ಇಲ್ಲೇ ಇಟ್ಟಿರೋದು, ಇಲ್ಲೇ ಕುತ್ಕೊಂಡಲ್ಲ? ಇಲ್ಲೇ ಕುತ್ಕೋ. ಸಾಕು ಸಾಕು, ಅಲ್ಲೇ ಜಲ್ದಿ ಬೇಡ. ನೀರು ನಾನು ಸ್ವಲ್ಪ ಕೊಡ್ತೀನಿ, ಆಮೇಲೆ ಕುಡಿಯ. ಸರಿ ಕಣೆ, ಬೇಗ ಕುಡಿಯ ಬೇಗ. ತಗೊಳ್ಳೆ. ಬಾ, ಎಷ್ಟು ದಿನ ಆದಮೇಲೆ ನೋಡ್ತಾ ಇದ್ದೀನಿ. ಫಸ್ಟ್ ಒಳಗಡೆ ಬಿಟ್ಕೊಂಡು ಆಮೇಲೆ ಮತ್ತೆ ನಾನು ಸೂಪರ್ಲೆ. ಇದ್ರ ಜೊತೆಗೆ ಸೈಡ್ ಡಿಶ್ ಇದ್ದಿದ್ರೆ ಸೂಪರಾಗಿರೋದು. ಇತ್ತೀಚೆಗೆ ನನ್ನ ಮಗ ಬೇರೆ ಕಾಸೇ ಕೊಡಲ್ಲ, ಇಲ್ಲಾಂದರೆ ಆಗಾಗಿ ಥರ ಪಾರ್ಟಿ ಮಾಡ್ಬೋದಾಗಿತ್ತು. ಸರಿ ಸರಿ, ಕೊಡಬೇಕೆ ಕೊಡಿ. ಹೀರೆ ಇನ್ನೊಂದು ಚೂರು ಕುಡಿತೀನಿ. ಈಗ ತಾನೇ ಬರೀ ಒಂದೇ ಗುಟ್ಟು ಕುಯ್ಕೊಂಡಿದ್ದು, ಅಷ್ಟಲ್ಲೇ ಕೊಡೋ ಅಂತೀಯ? ಸರಿ ಸರಿ, ಅವತ್ತೆಲ್ಲ ಕೊಟ್ಟಿದ್ಯಾ, ಹೋಗ್ಲಿ ಪಾಪ ಅಂತ ಬಿಡ್ತೀನಿ. ಅದೇ ಎಲ್ಲಿ ಹೋದಿ ಇವತ್ತೆ? ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿದೆ, ತಿನ್ಕೊಂಡು ಹೋಗ್ಬಾರ್ದಾ? ಇನ್ನು ಅಲ್ಲಿ ಇಲ್ಲಿ ಹೋಗಿ ಮಧ್ಯಾಹ್ನಕ್ಕೆ ಬರುತ್ತೆ, ಆಮೇಲೆ ಮಗನ ಬಂದ್ಮೇಲೆ ನನ್ನ ಮೇಲೆ ಹೇಳುತ್ತೆ ದೂರು. ನಾಷ್ಟನೇ ಹಾಕಿಲ್ಲ, ತಿಂಡಿ ಮಾಡಿಲ್ಲ, ಊಟ ಹಾಕಿಲ್ಲ, ಅದು ಇದು ಅಂತ ಏನೇನೋ ಹೇಳಿ ಜಗಳ ತಂದಿರುತ್ತೆ. ಬಂದು ತಿನ್ಕೊಂಡು ಹೋಗ್ಬಾರ್ದಾ? ರೀ ಈಗ ಬಂದ್ರಾ? ಊಟ ಹಾಕೊಡ್ಲ ರೀ? ಹಾಕೋಬೇಕು. ಎಲ್ಲಿ ನಮ್ಮಮ್ಮ ತಿಂತ? ಅದು ರೀ, ನಿಮ್ಮಮ್ಮ ಬೆಳಗ್ಗೆ ಹೋದ್ರೆ ಎಲ್ಲಿ ಹೋದ್ರಂತಾನೆ ಗೊತ್ತಿಲ್ಲ. ಇಲ್ಲಿ ಈಚೆ ಕುತ್ಕೊಂಡಿದ್ದು ಸರಿ, ಇಲ್ಲೇ ಕುತ್ಕೊಂಡಿರ್ತಾರಂತ ನಾನು ಒಳಗಡೆ ಕೆಲಸ ಮಾಡ್ಕೊಂಡಿದ್ರೆ ಬಂದು ನೋಡಿದ್ರೆ ಇಲ್ಲ ರೀ, ಎಷ್ಟೊತ್ತಿಂದ ಕಾಯ್ತಿದ್ದೀನಿ, ಬಂದೇ ಇಲ್ಲ ಊಟ ಕೊಡೋಣ ಅಂತ. ಎಲ್ಲ ಹೋಗಿರ್ಬೇಕು ರೀ. ಅಯ್ಯೋ, ಅದಕ್ಕೆ ನಾನು ನಿನ್ಗೆ ಹೇಳೋದು, ಬೆಳಗ್ಗೆನೆ ಮಾಡಿ ಕೊಟ್ಬಿಡ ಅಮ್ಮನಿಗೆ. ಅಯ್ಯಮ್ಮ ಅಲ್ಲಿ ಇಲ್ಲಿ ತಿರ್ಕೊಂಡು ಲೇಟಾಗಿ ಬರೋಷ್ಟರಲ್ಲಿ ಆಮೇಲೆ ನಿನ್ನೆ ಬೈಯುತ್ತೆ. ಸುಮ್ಮನೆ ಅವಾಗ ನೀನು ಬರೋಣ ಮಾತಾಡೋಕ್ಕಾಗ್ದು, ಅಲ್ಲೂ ಮಾತಾಡೋಕ್ಕಾಗ್ದು ನಾನು. ಅಯ್ಯೋ, ಇವಾಗ ಏನು ಮಾಡೋದು ತೋರಾದಂತ. ನಾನು ಮಾಡಿದೆ ರೀ ಕರೆಕ್ಟ್, ನಿಮಗೆ ನಿಮ್ಮ ಅಮ್ಮನೇ ಇಲ್ಲ. ನೀವು ನಡೀರಿ, ನೀವು ಸುಮ್ಮನೆ ಏನು ಇದಿದ್ರೆ ಹಾಕೊಡೋಲ್ಲ ನಾವು. ಏನೋ ಅಕ್ಕಿನ ಕ್ಲೀನ್ ಮಾಡ್ತಾ ಇದೆಯಾ? ಎಷ್ಟೇನ ಇರೋದು ಅಕ್ಕಿ ಖಾಲಿ ಆಯ್ತಾ? ಇಲ್ಲ ರೀ, ಇದು ಮತ್ತೆ ಒಳಗಡೆ ಒಂದು ಚೂರು ಐತೆ, ಒಂದು 2-3 kg ಆಗಷ್ಟು. ಸೊಸೈಟಿಲಿ ಅಕ್ಕಿ ಕೊಡ್ತಾರಂತಲ್ಲ ರೀ, ಅಕ್ಕಿ ತೊಗೊಂಬರಕ್ಕಾಗಿಲ್ವ ಹಂಗೆ? ಕಾರ್ಡ್ ಇಲ್ಲದೆ ಹೋದ್ರೆ ಕೊಡ್ತಾರೇನೆ. ಕಾರ್ಡು ಚೀಲ ಎಲ್ಲ ಎತ್ಕೊಡು, ಹೋಗಿ ತಗೊಂಡು ಬರ್ತೀನಿ. ಸರಿ ರೀ, ಹಂಗೆ ಮಾಡೋರಂತೆ. ಫಸ್ಟ್ ಬನ್ನಿ ಊಟ ಮಾಡಿಬಿಟ್ಟು ತಗೊಂಬಂದ್ಬಿಡಿರ, ಅಕ್ಕಿನೂ ಖಾಲಿ ಆಗ್ತಾ ಬಂದೈತೆ ಇನ್ನು. ಹೆಂಗೋ ಕರೆಕ್ಟ್ ಟೈಮಿಗೆ ರೇಷನ್ ಕೊಡ್ತಾವ್ರಿ ರೇಷನ್ ಅಂಗಡಿಲಿ. ಇನ್ನೊಂದು ಚೂರು ಇತ್ತು, ಇದು ಖಾಲಿ ಆಗಿದ್ರೆ ಇನ್ನೂ ಅಂಗಡಿಲಿ ತೊಗೊಬೇಕಾಗಿತ್ತು. ಏನು ಮೂಟೆನೇ 2000 ಗಂಟೆ ಹೇಳ್ತಾರೆ. ಹೆಂಗೋ ಇದನ್ನೇ ಅಡ್ಜಸ್ಟ್ ಮಾಡೋಣ, ಸುಮ್ಮನೆ ಯಾಕೆ ಬಾಟ್ಲು ಒಂದು ಬೀಳ್ಸಾಕ್ಬಿಟ್ಟೆ. ಈಗ ಏನೇ ಮಾಡೋದು? ನೀನು ಹೇಳು, ಇನ್ನೇನು ಮಾಡೋದು? ಅವಳ ಮೇಲೆ ಇರೋ ಕೋಪ ಯಾರ ಮೇಲೆ ತಿಳಿಸ್ಕೊಂಡೆ ನಾನು? ನನ್ನ ಮಗನ ಅವಳಿಗೆ ಜಪಾಳೆ ಮಾಡ್ತಾನೆ, ಅದಕ್ಕೆ ಹಿಂಗೆ ಮಾಡ್ತೀನಿ. ಇಷ್ಟು ದಿನ ದೇವರು ಒಳಗಡೆ ಹೋಗಿಲ್ಲ, ಅದಕ್ಕೆ ಮಾತು ಬರ್ತಾ ಇರಲಿಲ್ಲ ನನಗೆ. ಇವತ್ತು ನೋಡು ಏನು ಮಾಡ್ತೀನಿ ನೋಡಿ. ಇವತ್ತೊಳಗೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಲಿ ಅಂತ ನಾನು ನೋಡಿ ಬಡವ್ರ ಮನೆಯಿಂದ ಏನು ತಗೊಬಂದ್ರೆ ಇವಳು ನನಗೆ ಎದುರು ಮಾತು ಕೊಡ್ತಾಳೆ. ಇವತ್ತು ಕಲೆ ಇವತ್ತು ಓಡಿಸ್ತೀನಿ ನನ್ನ ಮನೆ ಬಿಟ್ಟು. ನನ್ನ ಮನೆ ಅದು, ನನ್ನ ಗಂಡ ಕಡ್ದಿರೋದು, ಅವಳು ಓಡಿಸ್ತೀನಿ ಇವತ್ತು. ಸುಮ್ಮನೆ ಇಲ್ಲಾರ್ದ್ರೆ ಇವಳು ಕರ್ಕೊಂಬಂದು ಇವಳು ಕೊಡಿಸಿದ್ನಲ್ಲಪ್ಪ. ಇವಳೇ ನನ್ನ ಮನೆಗೆ ಹೋಗಿ ಜಗಳ ಮಾಡಿ ಅದೇನಾದರೂ ನನ್ನ ತಲೆಗೆ ಬಂತಂದ್ರೆ ಏನು ಮಾಡಿದಾಗ ಆಗ ನನ್ನ ಮಗ ನನ್ನ ಮನೆ ಬಿಟ್ಟು ಈಚೆ ಹಾಕ್ಬಿಡ್ತಾನಲ್ಲಪ್ಪ. ಇಲ್ಲೆಲ್ಲ ಬಾಟ್ಲು ಬಿದ್ದಿರಲ್ಲ, ಇಲ್ಲ ಬಂದು ಕುಡಿತಾರೆ. ಅಲ್ಲಿ ಕೂತಿರೋದು ಲಕ್ಷ್ಮಿ ಅಕ್ಕ ಅವ್ರ ಅತ್ತೆ. ಇವತ್ತಿನ ಲಾಸ್ಟ್ ಮನೆ ಇರ್ತಾನೆ. ಏನು ಮಾಡ್ತಾರೆ ಅವರಲ್ಲಿ? ಇಲ್ಲ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಅವಳು ಮನೆ ಬಿಟ್ಟು ಓಡಿಸ್ತೀನಿ ನಾನು. ಅಲ್ಲಿ ನನ್ನ ಮಗಳು ಬಾಡಿಗೆ ಮನೆ ಇಲ್ಲ ಅವಳೆ. ನನ್ನ ಮಗಳಿಗೆ ಇಲ್ದಿರೋದು ಇವಳಿಗೆ ಬಿಡ್ಬೇಕು ನಾನು? ನೀನು ಹೇಳು, ನನ್ನ ಮಗಳಲ್ಲಿ ಕಷ್ಟ ಬೀಳ್ತವಳೆ, ಇವಳು ಮಾತ್ರ ರಾಣಿ ಥರ ಆರಾಮಾಗಿರ್ಬೇಕು. ಇವಳು ಮಾತ್ರ ಬಿಡಲ್ಲ ನಾನು. ಇವಳು ಓಡಿಸ್ತೀನಿ ನಾನು. ನೋಡ್ತಾ ಇರೋ ಹೆಂಗೆ ಓಡಿಸ್ತೀನಿ ಅಂತ ನೋಡು. ಇವಳು ಕರ್ಕೊಂಬಂದ ತಪ್ಪಿಗೆ ಕುಡ್ದಿದ್ದೆಲ್ಲ ಹಿಡಿದ್ಬಿಡ್ತು ನನಗೆ ಇವಳು ಮಾತಾಡೋ ಮಾತಿಗೆ. ಹಂಗೆಲ್ಲ ಏನು ಮಾಡ್ಬಿಡ, ಸುಮ್ಮನಿರೇ, ಆಮೇಲೆ ನಿನ್ನ ಕೆಲಸ ಗೊತ್ತಾಗ್ಬಿಡುತ್ತೆ ನಾನು ನೀನು ಬಂದಿರೋದು ಕುಡಿಯೋಕ್ಕೆ ಅಂತ. ಆಗಲ್ಲ ಹಂಗೆಲ್ಲ ಸುಮ್ಮನೆ ಇರಲ್ಲ ಅಷ್ಟೇ. ಅವಳು ಓಡಿಸ್ತೀನಿ ನಾನು, ಯಾರಾಡ ಹೋದ್ರು ಬಿಡಲ್ಲ. ಸುಮ್ಮನಿಲ್ದಿರೋ ತಲೆ ಮೇಲೆ ಹೇಳ್ಕೊಂಡಲ್ಲಪ್ಪ, ಏನೇ ಕಾಪಾಡ್ಬೇಕೀಗ. ನಾನು ಲಕ್ಷ್ಮೀ ಕೊರತೆ ತುಂಬ ಒಳ್ಳೆಯವರು, ಕುಡಿಯಲ್ಲ ಅನ್ಕೊಂಡಿದ್ದೆ. ಪಾರ್ಟಿ ಮಾಡ್ತಾರೆ ಇಲ್ಲಿ. ಅದೇ ಸೋಜನ್ ಮನೆ ಬಿಟ್ಟು ಹೋಗೋ ಪ್ಲಾನ್ ನಡೆದೈತೆ ಇಲ್ಲಿ. ಇದನ್ನ ಹೆಂಗಾನ ಮಾಡಿ ಆ ಅಕ್ಕನ ಹೇಳಬೇಕು. ಇಲ್ಲ ಅಂದ್ರೆ ಅಷ್ಟೇ. ನೋಡು ಹೆಂಗಿರ್ತಾಳೆ ನೋಡು ಈ ಮುದುಕಿ. ಕುಡಿದ್ಬಿಟ್ಟು ಬಾಟ್ಲು ಬೇರೆ ಹೊಡೆದೈತೆ ನೋಡಿ ಮುದುಕಿ. ಎಂತ ಕಿಲಾಡಿ ಮುದುಕಿ ಇರಬೇಕಿದೆ. ಇಲ್ಲ ಇದ್ರೆ ನೋಡಿ ಬರ್ತಾಳೆ ಮುದುಕಿ. ಆಮೇಲೆ ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ. ಇವ್ರು ನೋಡಕ್ ಮುಂಚೆ ಹೋಗ್ಬೇಕು. ಈ ಕಾಲದಲ್ಲಿ ಯಾರು ನಂಬೋದು ಯಾರು ಬಿಡೋದು ಒಂದೇ ಗೊತ್ತಿಲ್ಲ.
ಆ ಕಾಲದಲ್ಲಂತೂ ಇದ್ರು ವಯಸ್ಸಾದವರು ಒಳ್ಳೇದು ಕೆಟ್ಟದ್ದು ಹೇಳ್ಕೊಡೋರು. ಈ ಥರ ಇರಲಿಲ್ಲಪ್ಪ ಮನೆ ಬುದ್ಧಿಗಳು. ಹೆಂಗೆ ಹೇಳ್ತಾಳೆ ನೋಡು, ಸೊಸೆನ ಓಡಿಸ್ಬಿಡ್ಬೇಕಂತ. ಅಲ್ಲ ಇವಳು ಮಗಳಾನೆ ಬರಲ್ಲ ಹಂಗಿತ್ತೇನೋ ಓದ್ಲು, ಅದಕ್ಕೆ ಏನು ಮಾಡೋಕ್ಕಾಗ್ತೈತೆ? ಅದಕ್ಕೆ ಸೊಸೆ ಚೆನ್ನಾಗಿರ್ಬಾರ್ದ? ಅಮ್ಮಮ್ಮಮ್ಮಮ್ಮಮ್ಮ, ಎಂಥ ಮುದುಕಿ ಇರಬೇಕು, ಘಾಟಿ ಮುದುಕಿ. ಹೋಗಿ ಬೇಗ ಹೇಳ್ಬೇಕು ಅವಕ್ಕನಿಗೆ.